ನಿನ್ನೆ ದಿವಸ ಅಂದರೆ ದಿನಾಂಕ 19/5/2026 ತಡರಾತ್ರಿ ಒಂದು 10:40 ಸಮಯದಲ್ಲಿ ಒಂದು ಮಾಹಿತಿ ಬರುತ್ತೆ. ಇದರಲ್ಲಿ ಏನಂದರೆ ಒಂದು 3 ಜನ ಸತೀಶು, ಸಿದ್ದು ಮತ್ತು ಸುನೀಲ್ ಅನ್ನೋರು ಒಂದು H1L ಹತ್ರ ಒಂದು ಇರುವಂಥ ದೀಪ ಬಾರ್ ಅಲ್ಲಿ ಅವರು ಕುಡಿತಾ ಇರ್ತಾರೆ. ಆಗ ಅವ್ರಿಗೂ ಮತ್ತು ಇನ್ನೊಂದು ಗ್ರೂಪಲ್ಲಿ ಅಜ್ಜಳ್ಳಿ ಇವ್ರಿಗೂ ಮಾತು ಬೆಳೆಯುತ್ತೆ. ಆವಾಗ ಈಗ ಸುನೀಲ್ ಅಂತ ಯಾರು ಡಿಸೀಸ್ಡ್ ಇದ್ದಾರೆ ಅವರು ಅವಾಚ್ಯ ಶಬ್ದದಿಂದ ಬೈತಾರೆ ಅಂತ ತಿಳಿದು ಬಂದಿದೆ. ತದನಂತರ ಅದು ತುಂಬ ಏನು ಒಡೆದಾಟ ಆಗಲ್ಲ, ನೂಕು ತಳ್ಳಾಟ ಆಗುತ್ತೆ. ನಂತರ ಅವರು ಹೊರಟೋಗ್ತಾರೆ, ಆ ಅಜ್ಜಳ್ಳಿ ಹುಡುಗರು ಹೊರಟೋಗ್ತಾರೆ. ಇವರು ಇನ್ನೊಂದು 10-15 ಮಿನಿಟ್ಸ್ ಬಿಟ್ಟು ಸುಮಾರು ಒಂದು 10:25 ಸಮಯದಲ್ಲಿ ಅವರ ಬಾರ್ ಬಿಟ್ಟು 3 ಜನನು ಬೈಕಲ್ಲಿ ಹೋಗ್ತಾ ಇರ್ತಾರೆ ಅವ್ರ ಊರಿಗೆ. ಸುಮಾರು ಆ ಬಾರಿಂದ ಒಂದು 500-600 ಮೀಟರ್ ದೂರದಲ್ಲಿ ಅವರು ಬಂದು ಒಂದು ಕತ್ತು ಕುಯ್ದಿರ್ತಾರೆ ಅಂತ ಹೇಳ್ಬಿಟ್ಟು ತಿಳಿದು ಬರ್ತದೆ. ಇದ್ರ ಬಗ್ಗೆ ಕ್ರೈಮ್ ನಂಬರ್ 187/26 ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖಾ ತಂಡವನ್ನು ರಚಿಸಲಾಗಿದೆ ಮತ್ತು ಆರೋಪಿಯನ್ನು ದಸ್ತಗಿರಿ ಮಾಡೋದ್ರಲ್ಲಿ ಪ್ರಯತ್ನದಲ್ಲಿದ್ದಾರೆ. ಸಣ್ಣದು ಒಂದು ಸಣ್ಣ ವಿಚಾರದಕ್ಕೆ ಏನೋ ಬಾಸ್ ಅಂತ ಹೇಳಿದ್ರು ಅಂದ್ಬಿಟ್ಟು, ಕ್ಯಾಶಿಯರ್ನ ಬಾಸ್ ಅಂತ ಹೇಳಿದ್ರು ಅಂತ ಹೇಳಿದಾಗ ಸುನೀಲ್ ಅನ್ನೋರು ಹೇಳ್ತಾರೆ ಇವನು ಯಾರು ಬಾಸ್ ಅಂತ ಒಂದು ವಿಚಾರ ಮಾತಾಡ್ತಾರೆ. ಆಗ ಸುನೀಲ್ಗೂ ಮತ್ತು ಅಜ್ಜಳ್ಳಿ ಹುಡುಗರಿಗೂ ಮಾತು ಬೆಳೆಯುತ್ತೆ. ಆಗ ಏನೋ ಸುನೀಲ್ ಅವರು ಅವಾಚ್ಯ ಶಬ್ದದಿಂದ ಬೈದರು ಅಂತೇಳಿ ತಿಳಿದು ಬಂದಿದೆ. ಕತ್ತು ಇದು ಮಾಡಿದ್ದಾರೆ ಇಲ್ಲ, ಅದಿನ್ನೂ ಗೊತ್ತಿಲ್ಲ, ಅದು ತನಿಖೆಯಲ್ಲಿದೆ. ಅಕ್ಯೂಸ್ಡ್ ಸಿಕ್ಕಿದ ನಂತರ ಅದು ಮುಂದಿಂದು ವಿಚಾರ ತಿಳಿಸ್ತೀವಿ. ಅಕ್ಯೂಸ್ಡ್ ಏನು ಪತ್ತೆ ಆಗಿಲ್ಲ. ಇವರು ಮುಗಿಸ್ಕೊಂಡು ಒಂದು 10-15 ನಿಮಿಷ ಬಿಟ್ಟು ಆ ಸ್ಥಳ ಬಿಡ್ತಾರೆ. ಬಿಟ್ಟಾದ ನಂತರ ಒಂದು 500-600 ಮೀಟ್ರಲ್ಲಿ ಅವ್ರು ಕಾರ್ ಹಾಕ್ಕೊಂಡಿರ್ತಾರೆ, ರಸ್ತೆ ಬದಿಯಲ್ಲಿ ಕಾರ್ ಹಾಕ್ಕೊಂಡಿರ್ತಾರೆ. ಇವರು ಟೂ ವೀಲರಲ್ಲಿ ಹೋಗ್ಬೇಕಾದ್ರೆ ಸುನೀಲ್ ಅವರು ಕೆಳಗಿಳಿತಾರೆ. ಕೆಳಗಿಳಿದಾಗ ಇನ್ನಿಬ್ಬರು ಬೈಕಲ್ಲಿರೋರು ಇನ್ನೊಂದು ಸ್ವಲ್ಪ ದೂರ ಮುಂದೆ ಹೋಗ್ಬಿಟ್ಟು ಸ್ಟಾಪ್ ಮಾಡ್ತಾರೆ. ಅವಾಗ ಹಿಂತಿರುಗಿ ನೋಡಿದಾಗ ಇವ್ರಿಗೆ ಹಲ್ಲೆ ಆಗಿತ್ತಂತ ತಿಳಿದು ಬಂದಿದೆ. ಒಂದೇ ಬಾರಲ್ಲಿ ರೌಡಿ ಶೀಟ್ ಅಲ್ಲ, ಯಾರೂ ರೌಡಿ ಶೀಟ್ ಇಲ್ಲ, ಪ್ರಕರಣ ಇಲ್ಲ ಅವ್ರ ಮೇಲೆ ಅಂತ ತಿಳಿದು. ಸುನೀಲ್ ಅನ್ನೋರು ಈಗ ಕೆರೆಯಲ್ಲಿ ಹೂಳೆತ್ತಾ ಇದ್ದಾರಲ್ಲ, ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅಂತ ತಿಳಿದು ಬಂದಿದೆ. ಆರೋಪಿಗಳು ಹಿನ್ನೆಲೆ ಇನ್ನೂ ಗೊತ್ತಾಗಿಲ್ಲ. ಅದು ಅವ್ರು ಸಿಕ್ಕಿದ ಇನ್ನೇನು ಗೊತ್ತಿಲ್ಲ. ಅದು ಯಾರಿಗೆ ಇನ್ನಿಬ್ರಿಗೂ ಏನು ಏಟಾಗಿಲ್ಲ, ಜೊತೆಲಿದ್ದವ್ರಿಗೇನು ಏಟಾಗಿಲ್ಲ. ಅವರು ಬೈಕಿಂದ ಇಳಿಯಲ್ಲ, ಅವರು ಬೈಕಲ್ಲಿ ಅವ್ರು ಸ್ವಲ್ಪ ಮುಂದೆ ಹೋಗಿ ನಿಲ್ಲಿಸ್ತಾರೆ. ಇವರು ಅಲ್ಲೇ ಸ್ಥಳದಲ್ಲೇ ಇಳಿದು ಬಿಡ್ತಾರೆ ಸುನೀಲ್. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.